ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ ನೀಟ್ ವಿದ್ಯಾರ್ಥಿಗಳಿಗೆ ಅಂದ್ರೆ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಥವಾ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವಾಗಿನಿಂದ ಅವಕಾಶವನ್ನ ಕೊಡ್ತಾರೆ, ಡೇಟ್ಸ್ ಯಾವುದು, ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ತಿಳಿದುಕೊಳ್ತಿದ್ವಿ. ನಂತರ ವಿಡಿಯೋ ನಿಮಗೆ 100% ಹೆಲ್ಪ್ ಆಗುತ್ತೆ. ಲೈಕ್ ಮಾಡಿ, ಹಾಗೆ ಈ ಚಾನಲ್ಗೆ ಬರೋಬ್ಬರಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ನಿನ್ನೆ KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ನ ಫಸ್ಟ್ ರೌಂಡ್ ಶೆಡ್ಯೂಲ್ ಏನಿದೆ ಅದನ್ನ ರಿಲೀಸ್ ಮಾಡಿದ್ರು. ಅದರಲ್ಲಿ ನೀವು ನೋಡಿದ್ರೆ ಈಗ ಸೀರಿಯಲ್ ನಂಬರ್ 4 ಅಂತ ಇದೆ. ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಏನಂತ ಹೇಳಿದ್ರೆ, ಈಗ ವಿದ್ಯಾರ್ಥಿಗಳಿಗೆ ಅಂದ್ರೆ ಆಲ್ರೆಡಿ ಎಂಜಿನಿಯರಿಂಗ್, ನಂತರ ಆರ್ಕಿಟೆಕ್ಚರ್, BSc ನರ್ಸಿಂಗ್ ಈ ಎಲ್ಲ ಕೋರ್ಸ್ ಅನ್ನ ಮಾಡಬೇಕು ಅಂತ ಆಪ್ಷನ್ ಎಂಟ್ರಿ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಆಗಸ್ಟ್ 9, 2024 ಆಗಸ್ಟ್ 11, 2024 ರಾತ್ರಿ 11:59 ಅವಕಾಶವನ್ನ ನೀಡಲಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಶೆಡ್ಯೂಲ್ನ ಸೀರಿಯಲ್ ನಂಬರ್ 4 ಏನಿದೆ ಅದರಲ್ಲಿ. ಸರಿನಾ? ಅದರಲ್ಲೇ ಕೆಳಗಡೆ ಒಂದು ವಿಷಯವನ್ನ ಮೆನ್ಷನ್ ಮಾಡಿದ್ದಾರೆ ನೋಡಿ. ಏನು ಅಂತ ಹೇಳಿದ್ರೆ, ಈಗ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್, ಸೊ ಇದಕ್ಕೆ ಎಲಿಜಿಬಲ್ ವಿದ್ಯಾರ್ಥಿಗಳು ಏನಿರ್ತಾರೆ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಕಾಲೇಜ್ಗಳನ್ನ ಸೇರಿಸಲಿಕ್ಕೆ ಅವಕಾಶವನ್ನ ನೀಡ್ತೇವೆ ಅಂತ ಹೇಳಿದ್ರೆ, ಕಾಲೇಜನ್ನ ಸೇರಿಸೋದು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡೋದು. ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸಸ್ ಅನ್ನು ಕೂಡ ಆಡ್ ಮಾಡೋದಕ್ಕಾಗತ್ತೆ. ಅಂದ್ರೆ ಆ ಕೋರ್ಸಸ್ಗಳಿಗೆ ಸಂಬಂಧಂತಹ ಕಾಲೇಜ್ಗಳನ್ನ ಆಡ್ ಮಾಡೋದಕ್ಕಾಗತ್ತೆ. ಸರಿನಾ? ಸೊ ಅವರು ಈಗ ಹೇಳಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಆಗಸ್ಟ್ 9, 2024 ಆಗಸ್ಟ್ 11, 2024 ರಾತ್ರಿ 11:59 ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಆಗತ್ತೆ ಅಂತ ನಾವು ಹೇಳಬಹುದು. ಅದಂತರ ಎರಡನೇ ಮಾಕ್ ಅಲಾಟ್ಮೆಂಟ್ ಏನಿದೆ ಈಗ ಆಗಸ್ಟ್ 14 ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಆ ಎರಡನೇ ಮಾಕ್ ಅಲಾಟ್ಮೆಂಟ್ ನ ಸಂದರ್ಭದಲ್ಲಿ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೂ ಸಂಬಂಧಿಸಿದಂತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ನೀಡ್ತಾರೆ. ಓಕೆನಾ? ನಂತರ ಈ ಡೇಟ್ಸ್ ಅಲ್ಲಿ ಕೆಲವು ಚೇಂಜಸ್ ಮುಂದಿನ ದಿನಗಳಲ್ಲಿ ಆದ್ರೂ ಕೂಡ ಆಗಬಹುದು. ಯಾಕಂತ ಹೇಳಿದ್ರೆ ಚಾನ್ಸಸ್ ಇರುತ್ತೆ, ಚೇಂಜಸ್ ಆಗೋ ಚಾನ್ಸ್ ಇರುತ್ತೆ. ಈಗ ಜನರಲ್ ಆಗಿ ನಾವೇನು ಅನ್ಕೋಬಹುದು ಅಂತ ಹೇಳಿದ್ರೆ, ಈಗ ಮೊದಲನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆಗಸ್ಟ್ 7 ಬರುತ್ತೆ. ಅದರ ನಂತರ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಏನು ಚಾನ್ಸ್ ಕೊಡ್ತಾರೆ. ಈಗ ಎಂಜಿನಿಯರಿಂಗ್, ನಂತರ BSc ಅಗ್ರಿಕಲ್ಚರ್, ವೆಟರ್ನರಿ ಈ ಎಲ್ಲ ಕೋರ್ಸನ್ನು ಮಾಡೋರಿಗೆ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಏನು ಅವಕಾಶವನ್ನ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಈಗ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಅವಕಾಶ ಸಿಗತ್ತೆ ಅಂತ ನಾವು ಅಂದ್ಕೊಳ್ಬಹುದು. ಸರಿನಾ? ಅದರ ನಂತರ ಎರಡನೇ ಮಾಕ್ ಅಲಾಟ್ಮೆಂಟ್ ಏನಾಗುತ್ತೆ, ಆ ಟೈಮಲ್ಲಿ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ವಿದ್ಯಾರ್ಥಿಗಳಿಗೂ ಕೂಡ ಏನಾಗುತ್ತೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ನಮ್ಮ KEದವರು ನೀಡ್ತಾರೆ. ನಂತರ ಈ ವಿಡಿಯೋದಿಂದ ಹೆಲ್ಪ್ ಆಗಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.